ಹಲೋ ವಿದ್ಯಾರ್ಥಿ ಮಿತ್ರರೇ, ಐಎಎಸ್ ಕನ್ನಡ ವಾಹಿನಿಗೆ ಸ್ವಾಗತ ಕೋರ್ತಾ ಕೆಎಸ್ ಮುಖ್ಯ ಪರೀಕ್ಷೆಯ ಪ್ರಶ್ನೋತ್ತರ ವಿಭಾಗವನ್ನು ಮುಂದುವರಿಸ್ತಾ ಇದ್ದೀವಿ. ಇವತ್ತು ಎಥಿಕ್ಸ್ ವಿಭಾಗದ ಪ್ರಶ್ನೆಯನ್ನು ಮುಂದುವರಿಸ್ತಾ ಇದ್ದೀವಿ. ಇಂದಿನ ಪ್ರಶ್ನೆ ಈ ರೀತಿಯಾಗಿದೆ ನೋಡಿ. ಸಾರ್ವಜನಿಕ ಮತ್ತು ಖಾಸಗಿ ಸಂಬಂಧಗಳಲ್ಲಿ ನೀತಿಗಳ ಪಾಲನೆಯು ಅವಶ್ಯಕತೆಯನ್ನು ವಿವರಿಸಿ ಅಂತಿದೆ. ಎಕ್ಸ್ಪ್ಲೈನ್ ದ ಎಸೆನ್ಸ್ ಆಫ್ ಎಥಿಕ್ಸ್ ಇನ್ ಪ್ರೈವೇಟ್ ಆ್ಯಂಡ್ ಪಬ್ಲಿಕ್ ರಿಲೇಷನ್ಶಿಪ್ಸ್ ಅಂತಿದೆ. ಕ್ವಶನ್ನು ಪ್ಯೂರ್ಲಿ ಎಥಿಕ್ಸ್ ಅಥವಾ ನೀತಿಗೆ ಸಂಬಂಧಪಟ್ಟ ಅಥವಾ ನೈತಿಕತೆಗೆ ಸಂಬಂಧಪಟ್ಟಂತ ವಿಷಯ. ಸೊ ಇದನ್ನು ನಾವು ಸಂಕ್ಷಿಪ್ತವಾಗಿ ಈ ರೀತಿಯ ಒಂದು ಚೌಕಟ್ಟಿನಲ್ಲಿ ಇಡಬಹುದು ಉತ್ತರವನ್ನು. ಮೊದಲನೇದಾಗಿ ಸಾರ್ವಜನಿಕ ಮತ್ತು ಖಾಸಗಿ ಸಂಬಂಧಗಳ ಅರ್ಥ ಹಾಗೂ ಸ್ವರೂಪ. ಈ ಸಾರ್ವಜನಿಕ ಸಂಬಂಧ ಹೇಳುವಂಥದ್ದು ಸಾಮಾನ್ಯವಾಗಿ ವ್ಯಕ್ತಿ ಸಾರ್ವಜನಿಕವಾಗಿ ಅಂದ್ರೆ ಈ ಏನು ಬಾಹ್ಯ ರೂಪದಲ್ಲಿ ಸಮಾಜದ ರೂಪದಲ್ಲಿ ಗುರುತಿಸಲ್ಪಡುವಂತಹ ಒಂದು ವಿಧಾನ ಅಂತ ಹೇಳ್ಬೋದು. ಮುಖ್ಯವಾಗಿ ಸರ್ಕಾರಿ, ಅರೆ ಸರ್ಕಾರಿ ಅಥವಾ ಇನ್ನಿತರ ಸಮುದಾಯದ ಸಾಮೂಹಿಕ ಕಾರ್ಯಕ್ರಮಗಳಲ್ಲಿ ಗುರುತಿಸಲ್ಪಟ್ರೆ, ಮಾನ್ಯತೆ ಮಾಡಲ್ಪಟ್ರೆ ಅಥವಾ ಆ ರೀತಿಯ ಸಂಬಂಧವನ್ನು ಹೊಂದಿದ್ರೆ ಸಾರ್ವಜನಿಕ ಸಂಬಂಧ ಅಂತ ಕರಿತೀವಿ. ಅದೇ ವ್ಯಕ್ತಿ ಖಾಸಗಿ ಸಂಬಂಧ ಅಂದ್ರೆ ವ್ಯಕ್ತಿ ಮತ್ತು ಕುಟುಂಬ ಮತ್ತು ಆತನ ಕುಟುಂಬದ ಚೌಕಟ್ಟಿನ ಒಳಗಡೆ ಇರುವಂತಹ ಸಂಬಂಧವನ್ನು ಖಾಸಗಿ ಸಂಬಂಧ ಅಂತ ಹೇಳ್ತೀವಿ. ಸೊ ಹೀಗೆ ನಾವು ಖಾಸಗಿ ಮತ್ತು ಸಾರ್ವಜನಿಕ ಸಂಬಂಧಗಳ ಅರ್ಥವನ್ನ ಮೊದಲು ವಿವರಣೆ ಮಾಡಬೇಕಾಗತ್ತೆ. ಅದು ಪ್ರಾರಂಭದಲ್ಲೇ ಮಾಡಿದ್ರೆ ಉತ್ತಮ. ಹಾಗೂ ಅದರ ಸ್ವರೂಪ ಹೇಗಿದೆ? ಇಲ್ಲಿ ಎಲ್ಲವೂ ಅನೌಪಚಾರಿಕ, ಎಲ್ಲಿ ಖಾಸಗಿ ಸಂಬಂಧದಲ್ಲಿ ಅಂತ ಹೇಳಿದ್ವಿ. ಅದೇ ಸಾರ್ವಜನಿಕದಲ್ಲಿ ಆ ಥರ ಆಗ್ಲಿಕ್ಕಿಲ್ಲ. ಕೆಲವಷ್ಟು ಔಪಚಾರಿಕ ರೂಪದಲ್ಲಿ ಇರ್ಬೋದು, ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಅಂತ ಕರೀದ್ವಿ ನಾವು. ಸೊ ಹೀಗೆ ಎರಡು ಅಂಶಗಳು ಇದೆ. ಇನ್ನು ಈ ಖಾಸಗಿ ಸಂಬಂಧ ಮತ್ತು ಸಾರ್ವಜನಿಕ ಸಂಬಂಧಗಳಲ್ಲಿ ಸಮಾಜದ ಪ್ರಭಾವ ಮತ್ತು ವಾತಾವರಣ ಎರಡೂ ಏನ್ ಮಾಡುತ್ತೆ, ಪ್ರಭಾವವನ್ನು ಬೀರುತ್ತೆ. ಖಾಸಗಿ ಸಂಬಂಧದಲ್ಲೂ ಸಮಾಜದ ಕೆಲವೊಂದು ಅಂಶಗಳು ಪ್ರಭಾವ ಬೀರುತ್ತೆ, ಸಾರ್ವಜನಿಕ ಸಂಬಂಧದಲ್ಲೂ ಕೆಲವೊಂದು ಸಮಾಜದ ಪ್ರಭಾವ ಮತ್ತು ವಾತಾವರಣ ಇರುತ್ತೆ. ಹಾಗಾದ್ರೆ ನೀತಿ ಹೇಳುವಂಥದ್ದು ಏನು? ಇಲ್ಲಿ ಎಥಿಕ್ಸ್ ಹೇಳುವಂಥದ್ದು ನೋಡಿ, ಕೆಲವರು ಸಲ ಕನ್ಫ್ಯೂಸ್ ಆಗ್ಬಿಡುತ್ತೆ ನೀತಿ ಮತ್ತು ನೈತಿಕತೆ ನಡುವೆ ಇರುವಂತಹ ವ್ಯತ್ಯಾಸ. ನೀತಿ ಹೇಳುವಂಥದ್ದು ನೈತಿಕತೆಯನ್ನು ಒಳಗೊಳ್ಳುವಂಥದ್ದು, ಮೌಲ್ಯವನ್ನು ಒಳಗೊಳ್ಳುವಂಥದ್ದು. ಹೀಗಾಗಿ ನೈತಿಕತೆ ಮತ್ತು ಮೌಲ್ಯಕ್ಕೆ ಹೋಲಿಸಿದಾಗ ನೀತಿ ಹೇಳುವಂಥದ್ದು ತುಂಬಾ ವಿಶಾಲವಾದದ್ದು ಅಂತ ಹೇಳಿ ಹೇಳ್ಬೇಕಾಗತ್ತೆ. ಈ ನೀತಿಯ ಅಂಶ ಯಾಕೆ ಬರುತ್ತೆ ಹಾಗಾದ್ರೆ ಸಾರ್ವಜನಿಕ ರಂಗದಲ್ಲಿ ಅಂತ ಹೇಳಿ ಹೇಳಿದ್ರೆ ನಾವು ಆ ಅಂಶವನ್ನು ಉತ್ತರದ ಮುಖ್ಯ ಭಾಗದಲ್ಲಿ ತೆಗೆದುಕೊಳ್ಬಹುದು. ಮೊದಲನೇದಾಗಿ ನಾವು ಖಾಸಗಿ ಜೀವನದಲ್ಲಿ ನೈತಿಕತೆ ಲಕ್ಷಣ, ಸ್ವರೂಪ ಮತ್ತು ಅವಶ್ಯಕತೆ ಹೇಳೋಣ. ಖಾಸಗಿ ಜೀವನದಲ್ಲಿ ಕೌಟುಂಬಿಕ ಮಟ್ಟದಲ್ಲಿ, ವ್ಯಕ್ತಿ ಮಟ್ಟದಲ್ಲಿ ಪ್ರಾರಂಭ ಆಗೋದೇ ಮೌಲ್ಯದಿಂದ. ಅಂದ್ರೆ ಕುಟುಂಬ ಅಥವಾ ವ್ಯಕ್ತಿ ಯಾವ ಮೌಲ್ಯವನ್ನ ಸ್ವೀಕಾರ ಮಾಡ್ತಾನೆ, ಯಾವ ಮೌಲ್ಯವನ್ನ ಅನುಸರಿಸ್ತಾನೆ ಹೇಳುವಂಥದ್ದೇ ಬಹಳ ಮುಖ್ಯ ಖಾಸಗಿ ಜೀವನದಲ್ಲಿ. ಇನ್ನು ತಂದೆ ತಾಯಿ ಅಥವಾ ಅಜ್ಜಿ ಅಜ್ಜ ಮಕ್ಕಳ ಅಥವಾ ಉಳಿದ ಸದಸ್ಯರೊಂದಿಗೆ, ಕುಟುಂಬದ ಸದಸ್ಯರೊಂದಿಗೆ ಎಷ್ಟರ ಮಟ್ಟಿಗೆ ವಿಶ್ವಾಸಾರ್ಹವಾಗಿ, ಸ್ನೇಹಮಯಿಯಾಗಿ ಅಥವಾ ಇನ್ನಿತರ ಮೌಲ್ಯಯುತ ಜೀವನವನ್ನು ನಡೆಸ್ತಾನೆ ಹೇಳೋದೇ ಬಹಳ ಮುಖ್ಯವಾದದ್ದು ಎಲ್ಲಿ, ಖಾಸಗಿ ಜೀವನದಲ್ಲಿ. ಈ ನೈತಿಕತೆ ಹೇಳುವಂಥದ್ದು ಹೀಗಾಗಿ ಆ ಕುಟುಂಬದ ಒಂದು ಸಂಸ್ಕಾರ ಮತ್ತು ಚೌಕಟ್ಟಿನಲ್ಲಿ, ಅಂದ್ರೆ ಸಂಪ್ರದಾಯ, ಕಟ್ಟುಪಾಡು ಇಂಥ ಅಂಶಗಳ ಚೌಕಟ್ಟಿನಲ್ಲೇ ಬರುವಂಥದ್ದು. ಇನ್ನು ಎರಡನೇದಾಗಿ ಸಾರ್ವಜನಿಕ ಜೀವನದಲ್ಲಿ ನೈತಿಕತೆ ಲಕ್ಷಣ, ಸ್ವರೂಪ ಮತ್ತು ಅವಶ್ಯಕತೆ. ಇಲ್ಲಿಯ ಕೆಲವು ಮೌಲ್ಯಗಳು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ, ನೈತಿಕತೆ ಅಂಶ ಸ್ವಲ್ಪ ಡಿಫ್ರೆಂಟ್ ಇರ್ಬೋದು. ಕಾರಣ ಇದು ಸಾರ್ವಜನಿಕ ಅಂಶವಾಗಿರುವಂಥದ್ದು. ಅಂದ್ರೆ 4 ಜನ ಸೇರಿ, 5-6 ಜನ ಸೇರಿ ಇರುವಂಥದ್ದು ಅಥವಾ 5ಕ್ಕಿಂತ ಹೆಚ್ಚು ಜನ ಸದಸ್ಯರಿರುವಂತಹ ಗುಂಪಾಗಿರುತ್ತೆ. ಇಲ್ಲಿ ಏನಾಗಿರುತ್ತೆ ಅಂತಂದ್ರೆ ವ್ಯಕ್ತಿಯ ಪ್ರತಿಯೊಂದು ಮೌಲ್ಯ, ಸತ್ಯಸಂಧತೆ ಇರ್ಬೋದು, ಸಮಗ್ರತೆ ಇರ್ಬೋದು ಅಥವಾ ಪ್ರಾಮಾಣಿಕತೆ ಇರ್ಬೋದು, ಈ ಎಲ್ಲ ಅಂಶಗಳು ಆಗುತ್ತೆ, ಮಾನ್ಯ ಮಾಡಲ್ಪಡುತ್ತೆ. ಹೀಗಾಗಿ ಸಾರ್ವಜನಿಕ ಜೀವನದಲ್ಲಿ ನೈತಿಕತೆಯನ್ನ ಉಳಿಸ್ಕೊಳ್ಳೋದು ಅಂದ್ರೆ ತುಂಬಾ ಗೌರವದ ಪ್ರಶ್ನೆ. ಯಾವುದೇ ಒಂದು ವಿಷಯಕ್ಕಾದ್ರೂ ಪ್ರತಿಯೊಂದನ್ನು ತಾನು ಸರಿ ತಪ್ಪು ಹೇಳುವಂಥದ್ದನ್ನು ನೋಡಿಕೊಂಡು ಮುನ್ನಡೆಯಬೇಕಾಗತ್ತೆ. ಅದೇ ರೀತಿ ಸಾರ್ವಜನಿಕ ಜೀವನದಲ್ಲಿ ನೈತಿಕತೆಯ ಒಂದು ಅಂಶ ಸಾಮಾನ್ಯವಾಗಿ ನಾವು ಕಾನೂನು ರೂಪದಲ್ಲೂ ಇರಬಹುದು. ಇದು ಬಹಳ ಹೊಸ ಆಯಾಮ, ಇದನ್ನು ನಾವು ಸರಿಯಾಗಿ ನೋಡ್ಕೊಳ್ಬೇಕು. ಹೀಗಾಗಿ ಈ ಕಾನೂನು ರೂಪದಲ್ಲಿದ್ದಾಗ ನೈತಿಕತೆ ಅಂಶಗಳಲ್ಲಿ ಏನು ಸ್ವಲ್ಪ ತಪ್ಪಿದ್ರೆ ಶಿಕ್ಷೆಗೂ ಗುರಿಯಾಗ್ಬೋದು ಅಥವಾ ದಂಡಕ್ಕೆ ಗುರಿಯಾಗ್ಬೋದು. ಅದೇ ಖಾಸಗಿ ಜೀವನದಲ್ಲಿ ನೀತಿಯನ್ನ ತಪ್ಪಿದ್ರೆ ಅಂತ ವಿಶೇಷ ಆಗ್ಲಿಕ್ಕಿಲ್ಲ. ಕಾರಣ ಅದು ಏನು ಹೇಳಿದ್ದೀನಿ ಈಗಾಗಲೇ ನಾನು ಅನೌಪಚಾರಿಕವಾದದ್ದು ಅಂತ ಹೇಳಿದ್ದೀನಿ. ಅನೌಪಚಾರಿಕವಾದದ್ರಿಂದ
ಕುಟುಂಬದ ಸದಸ್ಯರು ತಮ್ಮಲ್ಲೇ ಗೌಪ್ಯವಾಗಿಡ್ಬೋದು ಅಥವಾ ಅದನ್ನು ಯಾರಿಗೂ ಗೊತ್ತಾಗದೇ ಇದ್ದಾಗೆ ಹಾಗೆ ಮುಚ್ಚಾಕ್ಬೋದು, ಅಂದರೆ ನೀತಿಯನ್ನ ಉಲ್ಲಂಘನೆ ಮಾಡಿದಾಗ. ಸೊ ಹೀಗಾಗಿ ನೀತಿಯ ಚೌಕಟ್ಟು ಖಾಸಗಿ ಜೀವನದಲ್ಲಿ ಏನಿರುತ್ತೆ, ಒಂದು ಸೀಮಿತವಾದ ಗುಣವನ್ನು ಹೊಂದಿರುತ್ತೆ. ಅದೇ ಸಾರ್ವಜನಿಕ ಜೀವನದಲ್ಲಿ ಅದು ವಿಶಾಲವಾದದ್ದು ಮತ್ತು ಅದಕ್ಕೆ ಕಾನೂನಿನ ಚೌಕಟ್ಟು ಇರಬಹುದು ಅಂತ ಹೇಳೋದನ್ನ ತಾವು ಹೇಳಬೇಕಾಗತ್ತೆ. ಇನ್ನು ನೈತಿಕತೆಯ ಗತಿಶೀಲತೆ, ಖಾಸಗಿ ಜೀವನ ಇರ್ಬೋದು ಅಥವಾ ಸಾರ್ವಜನಿಕ ಜೀವನ ಇರ್ಬೋದು, ಸಾಮಾನ್ಯವಾಗಿ ಕಾಲದಿಂದ ಕಾಲಕ್ಕೆ ಈ ನೀತಿಯ ಅಂಶ ಬದಲಾಗಬಹುದು. ಅಂದ್ರೆ ಈಗ ಒಂದು 100 ವರ್ಷದ ಹಿಂದಿಂದು 50 ವರ್ಷದ ಹಿಂದಿನ ಒಂದು ಮೌಲ್ಯ ಈಗ ಇರ್ಲಿಕ್ಕಿಲ್ಲ. ಉದಾಹರಣೆಗೆ 1950ರಲ್ಲಿ ಅಥವಾ 50ಕ್ಕಿಂತ ಪೂರ್ವದಲ್ಲಿ ರಾಷ್ಟ್ರಾಭಿಮಾನನೇ ಬಹಳ ಮುಖ್ಯವಾದ ನೀತಿಯ ಅಂಶ ಆಗಿತ್ತು ಸಾರ್ವಜನಿಕ ಜೀವನದಲ್ಲಿ. ಈಗ ಅದು ಇರ್ಲಿಕ್ಕಿಲ್ಲ. ಕಾರಣ ನಾವು ಸ್ವಾತಂತ್ರ್ಯ ಪಡೆದಿದ್ದೀವಿ, ಇನ್ನಿತರ ಅಂಶಗಳು ಬರ್ಬೋದು. ಉದಾಹರಣೆಗೆ ನಾವು ಸಂವಿಧಾನಕ್ಕೆ ನಡ್ಕೊಳ್ಳದೇ ಇರ್ಬೋದು ಅಥವಾ ಬೇರೊಬ್ಬ ನಾಗರಿಕನೊಂದಿಗೆ ವರ್ತನೆ ಇರ್ಬೋದು, ಇಂಥ ಅಂಶಗಳು ಈಗ ಬರ್ಬೋದು. ಹೀಗಾಗಿ ಈ ನೀತಿಯ ಅಂಶ ಹೇಳುವಂಥದ್ದು ಗತಿಶೀಲತೆಯನ್ನು ಹೊಂದಿದೆ, ಡೈನಮಿಕ್ ಅಂತ ಹೇಳ್ತೀವಿ ಅಥವಾ ಡೈನಮಿಸಮ್ ಅಂತ ಹೇಳ್ತೀವಿ. ಸೊ ಈ ಮೂರು ಅಂಶಗಳನ್ನು ತಾವು ಉತ್ತರದ ಮುಖ್ಯ ಭಾಗದಲ್ಲಿ ತೆಗೆದುಕೊಳ್ಬೋದು. ಸಾಧ್ಯವಾದರೆ ಕಾಲಮ್ ಅನ್ನು ಮಾಡಬಹುದು. ಖಾಸಗಿ ಜೀವನದಲ್ಲಿ ನೈತಿಕತೆ ಮತ್ತು ಸಾರ್ವಜನಿಕ ಜೀವನದಲ್ಲಿ ನೈತಿಕತೆ ಹೇಳೋದನ್ನು ತಾವು ಹೇಳಬಹುದು. ಇನ್ನು ಉತ್ತರದ ಅಂತ್ಯ, ಸಮಾಜ ವ್ಯವಸ್ಥೆ ನಿಂತಿರುವುದೇ ನೈತಿಕತೆಯ ಆಧಾರದ ಮೇಲೆ ಅಂತ ಹೇಳೋದನ್ನು ತಾವು ಕೊನೆಯದಾಗಿ ತೀರ್ಮಾನಬದ್ಧವಾಗಿ ನಿರ್ಣಾಯಕವಾಗಿ ಹೇಳಬೇಕಾಗತ್ತೆ. ಕಾರಣ ವ್ಯಕ್ತಿಯ ವಿಶ್ವಾಸ ಮತ್ತು ಈ ನೈತಿಕತೆಯ ಮೇಲೆ ಈ ಸಮಾಜ ನಿಂತಿದೆ ಹೇಳುವಂಥದ್ದು. ಸಂಪ್ರದಾಯ ಕಟ್ಟಳೆಗಳು ಬಹುಮುಖ್ಯ ಪಾತ್ರವನ್ನು ವಹಿಸುತ್ತವೆ. ಕರೆಕ್ಟ್. ಯಾವುದೇ ಒಂದು ನಿರ್ದಿಷ್ಟ ಸಮಾಜದಲ್ಲಿ ಮೈಗೂಡಿದಂತಹ ಸಂಪ್ರದಾಯಗಳೇ ಈ ನೈತಿಕತೆಯ ನೆಲೆಗಟ್ಟಾಗತ್ತೆ, ಅದನ್ನು ತಾವು ಹೇಳಬಹುದು. ಅದೇ ರೀತಿ ಸಂಸ್ಕೃತಿಯ ಸಮಗ್ರತೆಯ ನೈತಿಕತೆಯೇ ಆಧಾರ ಹೇಳೋದನ್ನು ಹೇಳ್ಬೋದು. ಸಂಸ್ಕೃತಿಯ ಸಮಗ್ರತೆಗೆ ನೈತಿಕತೆಯ ಆಧಾರ ಹೇಳೋ ಒಂದು ಅಂಶವನ್ನು ತಾವು ಹೇಳ್ಬೋದು. ಸೊ ಹೀಗೆ ಉತ್ತರದ ಅಂತ್ಯವನ್ನು ತಾವು ತೆಗೆದುಕೊಳ್ಬೋದು. ಮುಂದಿನ ಪ್ರಶ್ನೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.